ರಾಜ್ಯ ಬಜೆಟ್ ಅಂತೂ ಮಂಡನೆ ಆಗಿದೆ. ರಾಜ್ಯ ಬಜೆಟ್ನಲ್ಲಿರೋ ಒಂದೊಂದೇ ಅಂಶಗಳನ್ನ ವಿಪಕ್ಷಗಳು ಹೆಕ್ಕಿ ತೆಗೆದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಮುಸ್ಲಿಮರ ಆಸ್ತಿ ರಕ್ಷಣೆಗೆ ಹಣ ಕೊಟ್ಟಿರೋದು ಈ ಬಾರಿಯ ಬಜೆಟ್ನಲ್ಲಿ ಏನು ಅನೌನ್ಸ್ ಆಯಿತು ಅದರ ಬಗ್ಗೆ ಸಿಟಿ ರವಿ ಮಾತಾಡಿದ್ದಾರೆ. ಮುಸ್ಲಿಮರ ಆಸ್ತಿ ರಕ್ಷಣೆಗೆ ಹಣ ಕೊಟ್ಟಿರೋದು ತಪ್ಪಲ್ಲ, ಆದ್ರೆ ಬಜೆಟ್ನಲ್ಲಿ ತಾರತಮ್ಯ ಮಾಡಿದ್ದು ರಾಜ್ಯ ಸರ್ಕಾರದ ತಪ್ಪು ಅಂತ ಸಿಎಂ ಸಿದ್ದರಾಮಯ್ಯ ಬಜೆಟ್ನ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಸರ್ವರಿಗೂ ಸಮಪಾಲು ಅಂತ ಹೇಳ್ತೀರಿ, ನಿಮ್ಮ ಬಜೆಟ್ನಲ್ಲಿ ಸಮಾನತೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ. ಹಿಂದೂ ಆಸ್ತಿ ರಕ್ಷಣೆ, ಮುಜರಾಯಿ ಆಸ್ತಿ ರಕ್ಷಣೆಗೆ ನಿಮ್ಮ ಕ್ರಮ ಏನು ಅನ್ನೋ ಪ್ರಶ್ನೆ ಸಿಟಿ ರವಿ ಅವರು. ಹಿಂದೂ ಮುಸ್ಲಿಂ ಆಸ್ತಿ ರಕ್ಷಣೆಯಲ್ಲಿ ಯಾಕೆ ತಾರತಮ್ಯ ಮಾಡಿದ್ರಿ ಅಂತ ಕೇಳಿದ್ದಾರೆ. ನೀವು ಮಾಡೋದು ಕೋಮುವಾದ ಅಲ್ವಾ, ಇದು ತಾರತಮ್ಯ ನೀತಿ ಅಲ್ವಾ ಅನ್ನೋದು ಸಿಟಿ ರವಿ ಅವರ ಪ್ರಶ್ನೆ ಸಿದ್ದರಾಮಯ್ಯನವರಿಗೆ. ಬೇಕಾದ್ರೆ ತಿನ್ಬೋದಾ? ಅದರ ರಕ್ಷಣೆ ಕಾಳಜಿ ನಿಮ್ಗಿಲ್ವಾ? ಎಷ್ಟು ಹಣ ಕೊಟ್ಟಿದ್ದೀರಿ ನೀವು? ಮುಸಲ್ಮಾನರ ಆಸ್ತಿ ರಕ್ಷಣೆಗೆ ಹಣ ಕೊಟ್ಟಿದ್ದು ತಪ್ಪಲ್ಲ, ಆದ್ರೆ ನೀವ್ಯಾಕೆ ತಾರತಮ್ಯ ಮಾಡಿದಿರಿ? ಎಲ್ಲಿದೆ ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು ಎಲ್ಲಿದೆ? ನೀವು ನಾವು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಮಾನತೆ ಎಲ್ಲಿದೆ? ಎಲ್ಲಿ ಹಿಂದೂ ಆಸ್ತಿ ರಕ್ಷಣೆಗೆ ಅಥವಾ ಮುಜರಾಯಿ ಆಸ್ತಿ ರಕ್ಷಣೆಗೆ ನಿಮ್ ಕ್ರಮ ಏನು? ಎಷ್ಟು ಹಣ ಇಟ್ಟಿದ್ದೀರಿ? ಅಂದ್ರೆ ಅದನ್ನ ಯಾರು ಬೇಕಾದ್ರೂ ಹೊಡ್ಕೊಂಡು ತಿನ್ಬೋದಾ? ಯಾಕೆ ಆಸ್ತಿ ರಕ್ಷಣೆಗೆ ಹಣ ಇಟ್ಟಿಲ್ಲ? ಯಾಕೆ ತಾರತಮ್ಯ ಮಾಡಿದಿರಿ? ಇದು ಕೋಮುವಾದ ಅಲ್ವಾ? ಇದು ತಾರತಮ್ಯ ನೀತಿ ಅಲ್ವಾ? ಈ ತರ ತಾರತಮ್ಯ ಮಾಡಿರ್ತಕ್ಕಂಥದ್ದು ನಿಮ್ಮ ಅನುಭವಕ್ಕೆ ತಕ್ಕದಾಗಿರ್ತಕ್ಕಂಥ ಅಥವಾ ತಮ್ಮ ಸೀನಿಯಾರಿಟಿಗೆ ತಕ್ಕದಾಗಿರ್ತಕ್ಕಂಥ ಪ್ರತಿಬಿಂಬ ಇದರಲ್ಲಿ ಕಾಣದೇ ಇರತಕ್ಕಂಥದ್ದು. ಬಹುಶಃ ಸಿದ್ದರಾಮಯ್ಯನವರು ತನ್ನ ಸಾಫ್ಟ್ವೇರನ್ನು ಕೂಡ ಬೇರೆಯವರಿಗೆ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಅನುಮಾನ ಬರ್ತಾ ಇದೆ. ಯಾಕೆಂದ್ರೆ ಅವ್ರ ಸಾಫ್ಟ್ವೇರ್ ಅವರೇ ಇಟ್ಕೊಂಡಿದ್ರೆ ಈ ತರದ ಕೆಟ್ಟ ಬಜೆಟ್ ಮಂಡಿಸ್ತಿರ್ಲಿಲ್ಲ. ಅವರ ಅನುಭವದ ಪಕ್ವತೆಯ ಬಜೆಟ್ ಹೊರಗಡೆ ಬರಬೇಕಿತ್ತು. ಅದು ಯಾವುದು ಬರದೇ ಇರೋದು ನೋಡಿದ್ರೆ ಅವ್ರ ಸಾಫ್ಟ್ವೇರ್ನು ಬೇರೆಯವರಿಗೆ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ನಂಗೆ ಅನುಮಾನ ಬರ್ತಾ ಇದೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.